ದಳಪತಿ ವಿಜಯ್ ವರ್ಸಸ್ ಉದಯನಿಧಿ ಸ್ಟಾಲಿನ್. ತಮಿಳುನಾಡು ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಆ ಹೇಳಿಕೆ ಏನು? ಮನೆಗೆ ದಿಢೀರ್ ನುಗ್ಗಿ ವಿಪಕ್ಷ ನಾಯಕರನ್ನೇ ಅರೆಸ್ಟ್ ಮಾಡಿದ ಪೊಲೀಸರು. ತಮಿಳುನಾಡಲ್ಲಿ ಅಸಲಿ ರಾಜಕೀಯ ಈಗ ಶುರುವಾಯ್ತಾ? ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ರಾಜಕಾರಣಿಗಳು ಮಾತನಾಡೋದು ಜನರ ಕಲ್ಯಾಣಕ್ಕಾಗಿ, ಅಭಿವೃದ್ಧಿಗಾಗಿ ಅಂತ ಅನ್ಕೊಂಡಿರ್ತೀವಿ. ಆದ್ರಿವತ್ತು ತಮಿಳುನಾಡು ರಾಜಕಾರಣದಲ್ಲಿ ನಡೆದಿರುವ ಹೈ ವೋಲ್ಟೇಜ್ ಡ್ರಾಮಾ ನೋಡ್ತಾ ಇದ್ರೆ ಅರೆ ರಾಜಕಾರಣ ಇಷ್ಟು ಕೀಳು ಮಟ್ಟಕ್ಕೆ ಇಳಿದು ಹೋಯ್ತಾ ಅಂತ ತಲೆ ಮೇಲೆ ಕೈ ಹೊತ್ತುಕೊಳ್ಳುವ ಹಾಗೆ ಮಾಡಿದೆ. ಹೌದು, ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಅವರ ಮೊಮ್ಮಗ, ತಮಿಳುನಾಡಿನ ಹಾಲಿ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಬೆಳ್ಳಂ ಬೆಳಗ್ಗೆ ಅರೆಸ್ಟ್ ಆಗಿದ್ದಾರೆ. ಪೊಲೀಸರು ನೇರವಾಗಿ ಅವರ ಮನೆಗೆ ನುಗ್ಗಿ ವಾರೆಂಟ್ ಕೊಟ್ಟು ಹೇಳ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ಆ ಕಡೆ ಜೈಲಿನ ದಾರಿ ತೋರಿಸಿದ್ದಾರೆ. ಅಷ್ಟಕ್ಕೂ ಉದಯನಿಧಿ ಮಾಡಿರುವ ತಪ್ಪೇನು ಗೊತ್ತಾ? ಸಾರ್ವಜನಿಕ ವೇದಿಕೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರ ಮುಂದೆ ನಿಂತ್ಕೊಂಡು ಓರ್ವ ಸ್ಟಾರ್ ನಟಿಯ ಬಗ್ಗೆ ಅವರು ಆಡಿದ ಆ ಒಂದು ತುಚ್ಛ ಮಾತು ಇಡೀ ತಮಿಳುನಾಡನ್ನೇ ಬೆಂಕಿ ಹಚ್ಚಿದ ಹಾಗೆ ಮಾಡಿದೆ. ಬನ್ನಿ, ಮೊದಲಿಂದ ಕೊನೆಯವರೆಗೂ ಈ ಕತೆ ಏನು, ಆ ರೋಚಕ ಘಟನೆಗಳು ಹೇಗೆ ನಡೆದು ಅಂತ ಒಂದೊಂದಾಗಿ ಬಿಚ್ಚಿಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಎಲ್ಲ ಶುರುವಾಗಿದ್ದು ಕಾವೇರಿ ನೀರು ಬಿಡುಗಡೆ ವಿಚಾರದಿಂದ. ತಮಿಳುನಾಡಿನ ತಂಜಾವೂರಿನಲ್ಲಿ ಡಿಎಂಕೆ ಕಡೆಯಿಂದ ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇತ್ತು. ಕರ್ನಾಟಕದಿಂದ ಕಾವೇರಿ ನೀರು ತರೋದ್ರಲ್ಲಿ ಸಿಎಂ ದಳಪತಿ ವಿಜಯ್ ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ ಅಂತ ಉದಯನಿಧಿ ಸ್ಟಾಲಿನ್ ಸಿಕ್ಕಾಪಟ್ಟೆ ಆಕ್ರೋಶದಿಂದ ಭಾಷಣ ಮಾಡ್ತಿದ್ರು. ವಿಜಯ್ ಅವರ ಆಡಳಿತವನ್ನ ಗೇಲಿ ಮಾಡ್ತಾ, ವ್ಯಂಗ್ಯ ಮಾಡ್ತಾ ಮಾತನಾಡ್ತಾ ಇದ್ರು. ಆಗ ಅಲ್ಲಿ ನಿಂತಿದ್ದ ಡಿಎಂಕೆ ಕಾರ್ಯಕರ್ತರು ಇದ್ದಕ್ಕಿದ್ದಂತೆ ಜೋರಾಗಿ ಒಗ್ಗಟ್ಟಿನಲ್ಲಿ ತ್ರಿಷಾ 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 ಅಂತ ಕೂಗಿದ್ರು. ಇಲ್ಲಿಂದಲೇ ಆಟ ಬದಲಾಯಿತು ನೋಡಿ. ಕಾರ್ಯಕರ್ತರು ಆ ರೀತಿ ಹೆಸರು ಕೂಗ್ತಾ ಇದ್ದಂಗೆ ಮೈಕ್ ಹಿಡಿದಿದ್ದ ಉದಯನಿಧಿ ಸ್ಟಾಲಿನ್ ಜಾರಿಕೊಳ್ಬೇಕಿತ್ತು. ಆದ್ರೆ ಅವರು ಹಾಗೆ ಮಾಡ್ಲಿಲ್ಲ. ಬದಲಿಗೆ ತುಟಿ ಮೇಲೊಂದು ಕೆಟ್ಟ ನಗು ತಂದುಕೊಂಡು ಅತ್ಯಂತ ದ್ವಂದ್ವಾರ್ಥದಲ್ಲಿ ಕಾವೇರಿ ನೀರು ಬರ್ಲಿ ಬಿಡ್ಲಿ, ಎಲ್ಲಿ ನೀರು ಬರ್ಬೇಕೋ ಅಲ್ಲಿ ನೀರು ಬರ್ತಾ ಇದೆಯಲ್ಲಪ್ಪ ಅಂತ ಒಂದು ಹೈಲಿ ಕಾಂಟ್ರವರ್ಸಿಯಲ್ ಕಮೆಂಟ್ ಪಾಸ್ ಮಾಡಿಬಿಟ್ರು. ಅದನ್ನ ಕೇಳಿಸಿಕೊಂಡು ಅಲ್ಲಿದ್ದ ಕಾರ್ಯಕರ್ತರು ಚಪ್ಪಾಳೆ ತಟ್ಟಿ ನಗೋದಕ್ ಶುರು ಮಾಡಿದ್ರು. ಅಂದ್ರೆ ಯೋಚನೆ ಮಾಡಿ ವೀಕ್ಷಕರೇ, ಒಬ್ಬ ವಿಪಕ್ಷ ನಾಯಕನ ಬಾಯಿಂದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಿರೋ ವ್ಯಕ್ತಿಯ ಬಾಯಿಂದ ಇಂಥ ಕೀಳು ಮಟ್ಟದ ಮಾತು ಬರಬಹುದಾ? ಉದಯನಿಧಿ ಬಾಯಿಂದ ಆ ಮಾತು ಬಂದ ಕ್ಷಣ ತಮಿಳುನಾಡು ಅಕ್ಷರಶಃ ಹೊತ್ತಿ ಉರಿಯೋಕೆ ಶುರುವಾಯಿತು. ಒಬ್ಬ ಮಹಿಳೆಯನ್ನ, ಅದು ನಟಿಯೊಬ್ಬರನ್ನ ನಿಮ್ಮ ರಾಜಕೀಯ ಹಗೆತನಕ್ಕೆ ಈ ರೀತಿಯೆಲ್ಲ ಹೇಳ್ಕೊಂಡು ಬರ್ತೀರಾ, ಇಷ್ಟು ಕೀಳಾಗಿ ಮಾತಾಡ್ತೀರಾ ಅಂತ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಸುಮ್ಮನೆ ಕೂರ್ಲಿಲ್ಲ ಟಿವಿಕೆ ಪಕ್ಷ ಕಾರ್ಯಕರ್ತರು ಮತ್ತು ಶಾಸಕರು. ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟರು. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಕಂಪ್ಲೇಂಟ್ ಹೋಯಿತು. ಮಹಿಳೆಯರ ಘನತೆಗೆ ಧಕ್ಕೆ ತಂದ ಆರೋಪದಡಿ ಸೆಕ್ಸುವಲ್ ಹರಾಸ್ಮೆಂಟ್ ಕೇಸ್ ಸೇರಿದಂತೆ ಉದಯನಿಧಿ ವಿರುದ್ಧ ನಾನ್ ಬೇಲೆಬಲ್ ಎಫ್ಐಆರ್ ದಾಖಲಾಗಿ ಹೋಯಿತು. ನೋಡಿದ್ರ ವೀಕ್ಷಕರೇ, ಪಾಲಿಟಿಕ್ಸ್ ಅಂದ್ರೆ ಬರೀ ಚುನಾವಣೆ ಅಲ್ಲ, ತೆರೆಮರೆಯಲ್ಲಿ ನಡೆಯೋ ಇಂಥ ರೋಚಕ ಕಹಾನಿಗಳು ತುಂಬಿರ್ತವೆ. ಇಂತಹ ಅಪ್ಡೇಟ್ಸ್ಗಳನ್ನ ಮಿಸ್ ಮಾಡಿಕೊಳ್ಳದೆ ನೋಡೋಕೆ ಈಗಲೇ ನಮ್ಮ ಪೊಲಿಟಿಕಲ್ ನ್ಯೂಸ್ ಬೀಟ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕೂಡ ಒತ್ತಿ ಬಿಡಿ. ಈಗ ಬನ್ನಿ, ಅರೆಸ್ಟ್ ಹೈ ಡ್ರಾಮಾ ಹೇಗಿತ್ತು ಅಂತ ನೋಡೋಣ. ಇನ್ನು ನಿನ್ನೆ ಮುಂಜಾನೆ ನಡೆದ ನಾಟಕೀಯ ಬೆಳವಣಿಗೆಯಂತೂ ಭಯಾನಕವಾಗಿತ್ತು. ಬೆಳಗಿನ ಜಾವ ಸೂರ್ಯ ಮೂಡುವ ಮುಂಚೆನೆ ಉದಯನಿಧಿ ಸ್ಟಾಲಿನ್ ಮನೆ ಮುಂದೆ ಪೊಲೀಸರ ಗಾಡಿಗಳು ಬಂದು ನಿಂತಿದ್ವು. ವಾರೆಂಟ್ ಹಿಡ್ಕೊಂಡು ಬಂದು ಪೊಲೀಸರು ಮನೆಗೆ ನುಗ್ತಿದ್ದಂತೆ ಮನೆಯೊಳಗೆ ಪತ್ನಿ ಮತ್ತು ಡಿಎಂಕೆ ನಾಯಕರಿಂದ ದೊಡ್ಡ ಗದ್ದಲವೇ ನಡೀತು. ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡ್ತೀರಿ ಅಂತ ವಾದ ಮಾಡಿದ್ರು. ಪೊಲೀಸರ ಜೊತೆ ತಳ್ಳಾಟ ನೂಕಾಟ ಕೂಡ ನಡೀತು. ಆದ್ರೆ ಪೊಲೀಸರು ಈ ಬಾರಿ ಯಾವುದಕ್ಕೂ ಬಗ್ಲಿಲ್ಲ. ಕೋರ್ಟ್ ಆರ್ಡರ್ ಇದೆ ಬನ್ನಿ ಅಂತ ಹೇಳಿ ಕೊನೆಗೂ ಉದಯನಿಧಿ ಸ್ಟಾಲಿನ್ ಅವರನ್ನ ಮನೆಯಿಂದಲೇ ಅರೆಸ್ಟ್ ಮಾಡಿ ಜೀಪಿನಲ್ಲಿ ಕರ್ಕೊಂಡು ಹೊರಟೋದ್ರು. ಈಗ ಉದಯನಿಧಿ ಕಡೆಯವರು ಏನ್ ಹೇಳ್ತಿದ್ದಾರೆ ಗೊತ್ತಾ? ನಾವೆಲ್ಲೂ ಆ ನಟಿಯ ಹೆಸರು ಹೇಳೇ ಇಲ್ಲ, ನಾವು ಕಾವೇರಿ ನದಿ ಬಗ್ಗೆ ಮಾತಾಡಿದ್ದು ಅಂತ ಸಬೂಬು ಹೇಳ್ತಿದ್ದಾರೆ. ಆಮೇಲೆ ವೇದಿಕೆ ಮೇಲೆ ನಿಂತು ಆ ನಗು ನಕ್ಕಿದ್ದೇಕೆ? ಅದಕ್ಕೆ ಇವರ ಬಳಿ ಉತ್ತರ ಇಲ್ಲ. ಇದು ಉದಯನಿಧಿಗೆ ಹೊಸದೇನಲ್ಲ ಬಿಡಿ. ಈ ಹಿಂದೆ ಸನಾತನ ಧರ್ಮ ಅಂದ್ರೆ ಡೆಂಗ್ಯೂ ಮಲೇರಿಯಾ ಇದ್ದಂಗೆ ಅದನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿತ್ತು.
ಇವತ್ತು ಅದೇ ಚಾಳಿಯನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಇವರ ಅಜ್ಜ ಕರುಣಾನಿಧಿ ಕೂಡ ಹಿಂದೊಮ್ಮೆ ಮಹಿಳೆಯರ ಬಗ್ಗೆ ಹೀಗೇನೆ ಸಾರ್ವಜನಿಕವಾಗಿ ವಿವಾದಾತ್ಮಕವಾಗಿ ಮಾತನಾಡಿದ್ರು. ಇವರ ತಂದೆ ಸ್ಟಾಲಿನ್ ಕೂಡ ಮಾಜಿ ಸಿಎಂ ಜಯಲಲಿತಾ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಇತಿಹಾಸವಿದೆ. ಅಂದ್ರೆ ಡಿಎಂಕೆ ನಾಯಕರಿಗೆ ಇದು ರಕ್ತದಲ್ಲೇ ಬಂದ ವಂಶ ಪಾರಂಪರ್ಯ ಗುಣಾನ ಅಂತ ಜನ ಈಗ ಮಾತನಾಡ್ಕೊಳ್ತಿದ್ದಾರೆ. ಸರಿ, ಈಗ ಪ್ರಮುಖವಾದ ಪ್ರಶ್ನೆಗೆ ಬರೋಣ. ತಮಿಳುನಾಡು ರಾಜಕಾರಣದಲ್ಲಿ ಏನೇ ಅಂದ್ರೂ ಕೊನೆಗೆ ತ್ರಿಷಾ ಹೆಸರು ಯಾಕೆ ಬಂದ್ಬಿಡುತ್ತೆ? ನೀವು ನೋಡಿರಬಹುದು, 2004ರಲ್ಲಿ ಬಂದ ಗಿಲ್ಲಿ ಸಿನಿಮಾ ನೆನಪಿದ್ಯಾ? ಆ ಕಾಲದಲ್ಲಿ ಆ ಮೂವಿ ಮಾಡಿದ ಹವಾ ಅಷ್ಟಿಷ್ಟಲ್ಲ. ಅದಾದ್ಮೇಲೆ ತಿರುಪಾಚಿ, ಆದಿ ಅಂತ ಬ್ಯಾಕ್ ಟು ಬ್ಯಾಕ್ ಇವರಿಬ್ರು ಜೊತೆಯಾಗಿ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ರು. ಆಮೇಲೆ ಸುಮಾರು 15 ವರ್ಷಗಳ ಕಾಲ ಒಟ್ಟಿಗೆ ನಟಿಸಲೇ ಇಲ್ಲ. ಡೈರೆಕ್ಟ್ ಆಗಿ ಲಿಯೋ ಸಿನಿಮಾದಲ್ಲಿ ಮತ್ತೆ ಜೋಡಿಯಾಗಿ ಕಾಣಿಸ್ಕೊಂಡ್ರು. ಅಂದ ಹಾಗೆ ವಿಜಯ್ ಅವರ ಪತ್ನಿ ಸಂಗೀತಾ ಅವರು ವಿಚ್ಛೇದನಕ್ಕೆ ಅರ್ಜಿ ಹಾಕಿದಾಗ ಅದರಲ್ಲಿ ನನ್ನ ಗಂಡನಿಗೆ ಓರ್ವ ನಟಿಯ ಜೊತೆ ಅಕ್ರಮ ಸಂಬಂಧವಿದೆ ಅಂತ ಪರೋಕ್ಷವಾಗಿ ಬೆರಳು ಮಾಡಿದ್ದು ಇದೇ ನಟಿಯ ಕಡೆಗೆ ಅಂತ ವದಂತಿ ಹಬ್ಬಿತ್ತು. ಅದಾದ್ಮೇಲೆ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ, ಬರ್ತ್ಡೇ ಪಾರ್ಟಿಗಳಲ್ಲಿ ತ್ರಿಷಾ ಸಖತ್ ಆಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ದು ಕೂಡ ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಆದ್ರೆ ಒಂದು ಯೋಚನೆ ಮಾಡಿ ವೀಕ್ಷಕರೇ, ವಿಜಯ್ ಅವರ ಪರ್ಸನಲ್ ಲೈಫ್ ಏನೇ ಇರ್ಲಿ, ಅದಕ್ಕೂ ರಾಜಕೀಯಕ್ಕೂ ಏನ್ ಸಂಬಂಧ? ಅದರಿಂದ ಜನಸಾಮಾನ್ಯರಿಗೆ ಏನಾದ್ರೂ ತೊಂದರೆ ಆಗ್ತಿದ್ಯಾ? ಇಲ್ಲ ತಾನೆ. ಒಂದು ವೇಳೆ ಆ ನಟಿಗೆ ಸರ್ಕಾರಿ ಹುದ್ದೆ ಕೊಟ್ಟು ಅಧಿಕಾರ ದುರುಪಯೋಗ ಮಾಡ್ತಿದ್ರೆ ಪ್ರಶ್ನೆ ಮಾಡಬಹುದು. ಅದು ಬಿಟ್ಟು ಕೇವಲ ರಾಜಕೀಯ ವಿರೋಧಿಯನ್ನ ಮೂಲೆಗುಂಪು ಮಾಡೋದಕ್ಕೆ ಅಥವಾ ಜನರನ್ನ ರಂಜಿಸೋದಕ್ಕೋಸ್ಕರ ಒಬ್ಬ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ಜವಾಬ್ದಾರಿಯುತ ವಿಪಕ್ಷ ನಾಯಕನ ಲಕ್ಷಣ ಇದು ಹೌದಾ? ನೀವೇ ಒಮ್ಮೆ ಮನಸ್ಸಲ್ಲೇ ಯೋಚನೆ ಮಾಡಿ ನೋಡಿ. ಸದ್ಯಕ್ಕೆ ಉದಯನಿಧಿ ಸ್ಟಾಲಿನ್ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಜಡ್ಜ್ ಅವರಿಗೆ ಬೇಲ್ ಕೊಡ್ತಾರಾ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಒಳಗ್ ಹಾಕ್ತಾರಾ ಅನ್ನೋದು ಸದ್ಯಕ್ಕೆ ಇಡೀ ತಮಿಳುನಾಡಿನಲ್ಲಿ ದೊಡ್ಡ ಕೌತುಕವನ್ನ ಮೂಡಿಸಿದೆ. ಒಂದ್ ವೇಳೆ ಜೈಲು ಪಾಲಾದ್ರೆ ಸ್ಟಾಲಿನ್ ಕುಟುಂಬಕ್ಕೆ ಮತ್ತು ಡಿಎಂಕೆ ಪಕ್ಷಕ್ಕೆ ಇದು ಬಲವಾದ ಪೆಟ್ಟು ಬೀಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಿಮ್ ಪ್ರಕಾರ ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಆಗಿರೋದು ಸರಿನಾ? ರಾಜಕಾರಣಿಗಳು ಈ ರೀತಿಯ ಕೀಳು ಮಟ್ಟದ ರಾಜಕೀಯ ಮಾಡೋದು ಎಷ್ಟು ಸರಿ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಮರೆಯದೆ ನಮ್ಮ ಪೊಲಿಟಿಕಲ್ ನ್ಯೂಸ್ ಬೀಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೋಚಕ ರಾಜಕೀಯ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪೊಲಿಟಿಕಲ್ ನ್ಯೂಸ್ ಬೀಟ್. ನಮಸ್ಕಾರ.